Good morning, everyone. It is with a great privilege to stand before you on this special occasions of Gandhi Jayanti and the birth anniversary of Lal Bahadur Shastri, two of the most revered leaders in Indian history. Today, we gather not just to commemorate their lives, but also to reflect upon their ideas and the timeless values they represent. ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ 2 ಗಂಟೆ ಒಂದು ವೇಳೆ ಯುದ್ಧ ಮುಂದುವರೆದಿದ್ದರೆ ಭಾರತ ಸೇನೆ ಪಾಕಿಸ್ತಾನದ ಲಾಹೋರ್ ಅನ್ನು ತನ್ನ ಆಧಿಪತ್ಯದಲ್ಲಿ ಅಥವಾ ತನ್ನ ಹಿಡಿತದಲ್ಲಿ ಇಟ್ಕೊಳ್ತಿತ್ತು. ಈ ವಿಚಾರವನ್ನ ತಿಳ್ಕೊಂಡಂತ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಅಮೆರಿಕದ ಮೊರೆ ಹೋಗುತ್ತೆ. ಆಗ ಅಮೆರಿಕದ ಅಧ್ಯಕ್ಷರು ಭಾರತಕ್ಕೆ ಒಂದು ಎಚ್ಚರಿಕೆಯನ್ನ ರವಾನಿಸ್ತಾರೆ. ಏನಪ್ಪ ಎಚ್ಚರಿಕೆ ಅಂದ್ರೆ ಭಾರತ ಬಡತನದಲ್ಲಿ ಇದ್ದಂತಹ ದೇಶ ಆಗಿತ್ತು. ಹಾಗಾಗಿ ಭಾರತಕ್ಕೆ ಅಮೆರಿಕದಿಂದ ಗೋಧಿ ಬರ್ತಾ ಇತ್ತು. ಈ ಗೋಧಿಯನ್ನ ನಾವು ಸರಿಯಾಗಿ ಪಡ್ಕೊಂತಿರ್ಲಿಲ್ಲ, ಬದಲಿಗೆ ಹಣವನ್ನ ಕೊಟ್ಟು ತಗೊಂತಿದ್ವಿ. ಆಗ ಅಮೆರಿಕ ಹೇಳುತ್ತೆ, ಇಮಿಡಿಯೇಟ್ಲಿ ನೀವು ಯುದ್ಧವನ್ನ ನಿಲ್ಲಿಸದೆ ಹೋದ್ರೆ ನಾವು ನಿಮಗೆ ಗೋಧಿಯನ್ನ ಕೊಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ. ಆಗ ಪ್ರಧಾನಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೊಂದರೆ ಇಲ್ಲ, ನಾವು ಹಸುವಿನಿಂದ ಸತ್ರು ಕೂಡ ನಾವು ನಮ್ಮ ಹಠವನ್ನ ನಮ್ಮ ಛಲವನ್ನ ಬಿಡೋದಿಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ. ಹಾಗೆ ಈಗ ನಿರಾಕರಿಸ್ಬಿಟ್ರೆ ದೇಶನ ನಡೆಸೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಅವರು ರಾಮಲೀಲಾ ಅಂತಕ್ಕಂಥ ಮೈದಾನ, ದೆಹಲಿಯಲ್ಲಿ ಇರ್ತಕ್ಕಂಥ ಮೈದಾನದಲ್ಲಿ ಒಂದು ಘೋಷಣೆಯನ್ನ ಕೊಡ್ತಾರೆ. ಭಾರತದ ಇಡೀ ಜನಗಳಿಗೆ ಹೇಳ್ತಾರೆ, ನಾವು ಒಂದು ಉಪವಾಸವನ್ನ ಮಾಡಿ ದೇಶದ ಆರ್ಥಿಕತೆಗೆ ಹಾಗೂ ಸೇನೆಯ ಸಬಲೀಕರಣಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಾರೆ. ಅವರ ಕರೆಗೆ ಹೋಗಿದಂತ ಲಕ್ಷಾಂತರ ಜನ ಅಥವಾ ಸಾವಿರಾರು ಜನ ಏನ್ ಮಾಡ್ತಾರೆ, ಸೋಮವಾರದಂದು ಉಪವಾಸ, ಸೋಮವಾರ 1 ಗಂಟೆಗಳ ಕಾಲ ಅಥವಾ 1 ಹೊತ್ತಿನ ಉಪವಾಸವನ್ನು ಮಾಡಿ ಆ ಹೊತ್ತಿನಲ್ಲಿ ಉಳಿಸಿದಂತ ಹಣವನ್ನ ಇವು ಸೇನೆಗೆ ಮತ್ತೆ ದೇಶದ ಬೊಕ್ಕಸಕ್ಕೆ ಕೊಡ್ತಾರೆ. ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೇವಲ ಜನರಿಗಷ್ಟೇ ಉಪವಾಸ ಇದೆ ಅಂತ ಹೇಳಿ ಹೇಳಿಲ್ಲ, ತಾವು ಕೂಡ ಪ್ರತಿ ಸೋಮವಾರ ಉಪವಾಸವನ್ನ ಮಾಡ್ತಾರೆ. ಹೀಗೆ ಅವ್ರ ಮನೆಗೆ ಕೆಲಸಕ್ಕೆ ಒಬ್ಬರು ಆಳು ಬರ್ತಿರ್ತಾಳೆ. ಅವರ ಹೆಂಡತಿ ಲಲಿತಾ ದೇವಿ ಹುಷಾರಿಲ್ಲದೆ ಇರ್ತಾರೆ. ಹುಷಾರಿಲ್ಲದೆ ಇರ್ತಕ್ಕಂಥ ಹೆಂಡತಿ ಮನೇಲಿದ್ದಾಗ ಮನೆ ಕೆಲಸಕ್ಕೆ ಅಂತೇಳಿ ಒಬ್ಳು ಕೆಲಸಗಾರತಿ ಬರ್ತಿರ್ತಾಳೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ನೋಡೋಣ ನಾಳೆಯಿಂದ ನೀನು ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಅಲ್ಲ ನಿಮ್ಮ ಹೆಂಡತಿ ಹುಷಾರಿಲ್ಲ, ನೀವು ಕೂಡ ಬಿಸಿ ಇರ್ತೀರಾ, ನಿಮ್ಮ ಕೆಲಸಗಳನ್ನ ಯಾರು ಮಾಡ್ಕೊಡ್ತಾರೆ, ನಿಮ್ಗೆ ಬಟ್ಟೆಯನ್ನೆಲ್ಲ ಯಾರು ಒಗೆದು ಕೊಡ್ತಾರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಕೆಲಸವನ್ನ ನಾವೇ ಮಾಡ್ತೀವಿ ಅಂತ ಹೇಳಿ ಅವಳಿಗೆ ಉತ್ತರವನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಶಾಸ್ತ್ರೀಯ ಮಕ್ಕಳುಗಳು ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಟ್ಯೂಷನ್ಗೆ ಟ್ಯೂಟರ್ ಮನೆಗೆ ಬರ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಶಾಸ್ತ್ರಿ ಅವರು ಹೇಳ್ತಾರೆ, ನೋಡಿ ನಮ್ಮ ಹತ್ರ ಹಣ ಇಲ್ಲ, ಟ್ಯೂಟರ್ ನೀವು ಇನ್ಮೇಲೆ ಬರೋದು ಬೇಡ ಅಂತ ಹೇಳಿ ಹೇಳ್ತಾರೆ. ಆಗ ಇಂಗ್ಲಿಷ್ ಟ್ಯೂಟರ್ ಹೇಳ್ತಾರೆ, ನೋಡಿ ನಿಮ್ಮ ಮಕ್ಕಳು ಫೇಲ್ ಆಗ್ಬಿಡ್ತಾರೆ ಇಂಗ್ಲಿಷ್ ಭಾಷೆನಲ್ಲಿ ಅಂತ ಹೇಳಿ ಹೇಳ್ತಾರೆ. ಆಗ ಶಾಸ್ತ್ರಿ ಹೇಳ್ತಾರೆ, ತೊಂದರೆ ಇಲ್ಲ, ನನ್ನ ಮಕ್ಕಳು ಫೇಲ್ ಆದ್ರೂ ನಮ್ಗೆ ಚಿಂತೆ ಇಲ್ಲ, ಅದಕ್ಕೂ ಈಗ ಫಾರಿನ್ ಅವ್ರಿಗೆ, ಅದರಲ್ಲೂ ಬ್ರಿಟಿಷ್ನವ್ರಿಗೆ ನಾವು ಹಿಂದಿ ಟೆಸ್ಟ್ ಅನ್ನ ಕೊಟ್ರೆ ಅವರು ಹಿಂದಿನಲ್ಲಿ ಫೇಲ್ ಆಗ್ತಾರೆ. ಹಾಗಿರ್ಬೇಕಾದ್ರೆ ನನ್ನ ಮಕ್ಕಳು ಇಂಗ್ಲಿಷ್ ನಲ್ಲಿ ಫೇಲ್ ಆದ್ರೆ ನನಗೆ ಅವಮಾನ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಹೀಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಂಡತಿ ಒಂದ್ಸಲ ಅವರ ಬಟ್ಟೆಯನ್ನು ಮುಗಿಬೇಕಾದ್ರೆ ಹೇಳ್ತಾರೆ, ನೋಡಿ ನಿಮ್ಮ ಧೋತಿ ಅಂದ್ರೆ ಪಂಚೆ ಹರಿದೋಗಿದೆ, ಒಂದು ಹೊಸ ಪಂಚೆನಾದ್ರೂ ತಗೋಬಾರ್ದ ಅಂತೇಳಿ ಕೇಳಿದಾಗ ಶಾಸ್ತ್ರಿ ಅವರು ಹೇಳ್ತಾರೆ, ಎಲ್ಲಿ ಬರ್ತಿರ್ತಕ್ಕಂಥ ಸಂಬಳ ಬೇಡ ಅಂತ ಹೇಳಿ ನಿಲ್ಲಿಸಿದೀವಿ, ಎಷ್ಟು ಕಷ್ಟ ಇದೆ ಜೀವನ, ನಾವು ಒಂದು ಹೊಸ ಪಂಚೆಯನ್ನ ತಗೊಂಡ್ರೆ ನಮ್ಮ ಕಷ್ಟ ಏನು ಪರಿಹಾರ ಆಗೋದಿಲ್ಲ ಅಂತೇಳಿ ದೇಶಕ್ಕೋಸ್ಕರ ತ್ಯಾಗವನ್ನ ಮಾಡ್ತಾರೆ. ಮಕ್ಕಳು ಶಾಸ್ತ್ರಿಯವರು ಧರಿಸ್ತಿದ್ದಂತ ಶರ್ಟ್ಗಳಲ್ಲಿ ಪ್ಯಾಚಸ್ ಇರ್ತಿತ್ತು, ಹೋಲ್ಗಳಿರ್ತಿತ್ತು. ಅದನ್ನ ಮುಚ್ಚೋದಕ್ಕೋಸ್ಕರ ಅವರು ಕೋಟನ್ನ, ಒಂದು ಕಪ್ಪು ಕೋಟನ್ನ ಯಾವಾಗಲೂ ಕೂಡ ಧರಿಸ್ಕೊಂಡು ಇರ್ತಾ ಇದ್ರು. ಇಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಿತ್ತು.
ಇವರು ಗಾಂಧೀಜಿಯನ್ನ ತುಂಬಾ ಆದರ್ಶಪ್ರಾಯವನ್ನಾಗಿ ತಗೊಂಡಿರ್ತಾರೆ. ಎಷ್ಟು ಆದರ್ಶಪ್ರಾಯವನ್ನಾಗಿ ತಗೊಂಡಿರ್ತಾರೆ ಅಂತಂದ್ರೆ, ಒಂದು ಸಲ ಶಾಸ್ತ್ರಿಯವರು ಬಾಲ್ಯದಲ್ಲಿ ಎಲ್ಲರೂ ಕೂಡ ತಪ್ಪನ್ನ ಮಾಡೋದು ಸಹಜ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಮಾಡ್ತಾರೆ, ಅವರ ಸ್ನೇಹಿತರ ಜೊತೆ ಸೇರ್ಕೊಂಡು ಬೇರೆಯವರ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಾವಿನಕಾಯಿಯನ್ನ ಕದಿಯೋದಕ್ಕೆ ಹೋಗ್ತಾರೆ. ಮಾವಿನಕಾಯಿನ ಕದಿಯೋದಕ್ಕೆ ಇವರು ಮರದ ಮೇಲೆ ಹತ್ತಿದ್ದಾರೆ. ಇವರು ಫ್ರೆಂಡ್ಸ್ ಎಲ್ಲರೂ ಕೂಡ ಕೆಳಗಡೆ ಅವ್ರು ಕಿತ್ತಾಗಿದ್ದನ್ನ ಎಟ್ಕೊಳ್ತಿದ್ದಾರೆ ಅಥವಾ ಆಯ್ಕೊಳ್ತಿದ್ದಾರೆ. ಸಡನ್ ಆಗಿ ಮಾಲೀಕ ಬರ್ತಾನೆ. ಬಂದ ತಕ್ಷಣ ಎಲ್ಲರೂ ಕೂಡ ಓಡೋಗ್ತಾರೆ, ಯಾಕೆಂದ್ರೆ ಅವರು ಕೆಳಗಡೆ ಇದ್ರು. ಶಾಸ್ತ್ರಿ ಅವರು ಮೇಲಿದ್ರು, ಓಡೋಗೋದಕ್ಕೆ ಆಗೋದಿಲ್ಲ. ಆಗ ಆ ಮಾಲೀಕ ಅವರನ್ನ ಕೊರಳು ಪಟ್ಟಿ ಇಟ್ಕೊಂಡು, ಯಾರು ನೀನು, ನಿಮ್ಮಪ್ಪ ಮನೆಗೆ ಇದನ್ನೇ ಹೇಳ್ಕೊಟ್ಟಿದ್ದ, ನಿಮ್ಗೆ ಶಾಲೆಯಲ್ಲಿ ನಿಮ್ ಟೀಚರ್ ಇದನ್ನೇ ಕಲಿಸಿದ್ದು ಅಂತೇಳಿ ಕ್ವಶನ್ ಮಾಡ್ತಾರೆ. ಆಗ ಶಾಸ್ತ್ರಿ ಅವರಿಗೆ ತುಂಬಾ ದುಃಖ ಆಗುತ್ತೆ. ಯಾಕೆಂದ್ರೆ ತಪ್ಪು ಮಾಡಿದ್ದು ಇಲ್ಲಿ ಶಾಸ್ತ್ರಿ, ಆದ್ರೆ ಬೈಬಲ್ ತಿಂದಿದ್ದು ಅವರ ತಂದೆ ತಾಯಿ ಮತ್ತೆ ತಪ್ಪನ್ನೇ ಮಾಡ್ತಿರ್ತಕ್ಕಂಥ ಶಿಕ್ಷಕರು. ಅವತ್ತು ಅವರು ಡಿಸೈಡ್ ಮಾಡ್ತಾರೆ, ನನ್ನ ಜೀವನದಲ್ಲಿ ನಾನು ಇನ್ಮೇಲೆ ತಪ್ಪನ್ನ ಮಾಡಬಾರ್ದು, ಬೇರೆಯವರಿಗೆ ಆದರ್ಶಪ್ರಾಯವಾಗಿ ಬದುಕುವಂತ ಒಂದು ಸಿಚುವೇಶನ್ಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ಅವತ್ತಿನಿಂದ ಅವರು ಜನರಿಗೆ ಆದರ್ಶಪ್ರಾಯವಾದಂತಹ ಜೀವನವನ್ನ ನಡೆಸ್ತಾರೆ. ಈಗ ನಾವು ನೋಡ್ತೀವಿ ಮಹಾತ್ಮ ಗಾಂಧೀಜಿ. ವಿನ್ಸ್ಟನ್ ಲಿಯೋನಾರ್ಡ್ ಚರ್ಚಿಲ್ ಅಂತಕ್ಕಂಥ ಮಿಲಿಟರಿ ಕಮಾಂಡರ್. ಯಾವ ಮಿಲಿಟರಿ ಕಮಾಂಡರ್ ಇರ್ಬೋದು ಇವರು? ಬ್ರಿಟಿಷ್ ಸೇನೆಯ ಮಿಲಿಟರಿ ಕಮಾಂಡರ್. ಸೊ ಇವರಿಗೆ ಹಲವಾರು ರಾತ್ರಿಗಳ ನಿದ್ದೆಯನ್ನ ಕೆಡಿಸಿದ್ರು. ಯಾವ ರೀತಿ ನಿದ್ದೆಯನ್ನ ಕೆಡಿಸಿದ್ರು ಅಂತಂದ್ರೆ, ಇವನು ವಿನ್ಸ್ಟನ್ ಲಿಯೋನಾರ್ಡ್ ಚರ್ಚಿಲ್ಗೆ ಮಹಾತ್ಮ ಗಾಂಧೀಜಿಯವರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವರ ವ್ಯಕ್ತಿತ್ವವನ್ನ, ಅವರ ಆದರ್ಶವನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಹೇಳಿ ಯಾವಾಗ್ಲೂ ಕೂಡ ಹೋರಾಡ್ತಿರ್ತಾನೆ, ಯಾವಾಗ್ಲೂ ಕೂಡ ಸಮಯಕ್ಕೋಸ್ಕರ ಕಾಯ್ತಿರ್ತಾನೆ. ಆದ್ರೆ ಗಾಂಧೀಜಿಯವರ ಹತ್ಯೆ ಆಗುತ್ತೆ. ಹತ್ಯೆ ಆದಾಗ ಅವರು ಬ್ರಿಟನ್ ಅಲ್ಲಿ ಇರ್ತಾರೆ. ಬ್ರಿಟನ್ ಅಲ್ಲಿ ತನ್ನ ಕೋಣೆನಲ್ಲಿ ಟಿವಿನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗಿದೆ ಅಂತೇಳಿ. ಆಗ ಅವನ ಕೈನಲ್ಲಿದ್ದಂತ ಗ್ಲಾಸ್ ನ ತೆಗೆದು ಎಸ್ತು ಅವ್ನು ಹೇಳ್ತಾನೆ, ನನ್ನ ಜೀವನದಲ್ಲಿ ನಾನು ನೋಡಿರ್ತಕ್ಕಂತಹ ಹೀನಾಯ ಘಟನೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಗಿರೋದು ಅಂತ ಹೇಳಿ ಹೇಳ್ತಾನೆ. ನೋಡಿ, ಈತ ಭಕ್ತ ವೈರಿ, ಗಾಂಧೀಜಿಯವರಿಗೆ ತೀರಾ ವೈರಿ. ಆದ್ರೂ ಕೂಡ ಆ ವ್ಯಕ್ತಿ ಸತ್ತಾಗ ಹೇಳಿದಂತ ಮಾತು ಜನಗಳಿಗೆ, ನಮ್ಗೆ ರಿಫ್ಲೆಕ್ಟ್ ಮಾಡ್ಕೊಳ್ತಕ್ಕಂಥ ವಿಚಾರ ಆಗಿದೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ವಿಚಾರ ಹೇಳ್ತಾನೆ, 28 ವರ್ಷ ಗಾಂಧೀಜಿ ಮೇಲೆ ಒಂದೇ ಒಂದು ಏಟು ಬೀಳದ ರೀತಿ ನಾವು ನೋಡ್ಕೊಂಡ್ವಿ. ಅಂದ್ರೆ ಬ್ರಿಟಿಷ್ನವರು ಭಾರತದಲ್ಲಿ ಇದ್ದಾಗ 28 ವರ್ಷಗಳ ಕಾಲ ಅವ್ರಿಗೆ, ಅಂದ್ರೆ ಗಾಂಧೀಜಿ ಅವರಿಗೆ ಯಾವುದೇ ರೀತಿ ತೊಂದರೆಯನ್ನ ಕೊಡ್ಲಿಲ್ಲ ಬ್ರಿಟಿಷ್ನವರು. ಬದಲಿಗೆ ಅವರನ್ನ ಸೆರೆಗೆ ಹಾಕ್ತಿದ್ರು, ಆದ್ರೆ ತೊಂದರೆಯನ್ನ ಕೊಡ್ತಿರ್ಲಿಲ್ಲ. ಒಂದೇ ಒಂದು ಏಟು ಕೂಡ ಹೊಡೆದಿರಲಿಲ್ಲ. ಆದ್ರೆ ನಾವು ಭಾರತೀಯರು ಸ್ವತಂತ್ರ ಬಂದ ನಂತರ 28 ವಾರಗಳು ಕೂಡ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಹಾಗಾದ್ರೆ ದೌರ್ಬಲ್ಯ ಯಾರಲ್ಲಿತ್ತು ಸ್ನೇಹಿತರೆ? ಸೊ ಈಗ ಚರ್ಚಿಲ್ ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿದ್ದಂತಹ ವ್ಯಕ್ತಿ, ಅವನ ಪಕ್ಕದಲ್ಲೇ ಅಂದ್ರೆ ಬ್ರಿಟನ್ನಿನ ಒಂದು ಪಾರ್ಲಿಮೆಂಟ್ ಅಲ್ಲಿ ಅವನ ಪಕ್ಕದಲ್ಲಿ, ಅವನ ಸ್ಟ್ಯಾಚ್ಯೂನ ಪಕ್ಕದಲ್ಲಿ ಮಹಾತ್ಮ ಗಾಂಧೀಜಿಯ ಸ್ಟ್ಯಾಚ್ಯೂ ಕೂಡ ಇವತ್ತು ಕೂಡ ಇದೆ. ಆತ ಮಹಾತ್ಮ ಗಾಂಧೀಜಿ ಸಾಮಾನ್ಯ ವ್ಯಕ್ತಿ, ಯಾವುದೇ ಪ್ರೆಸಿಡೆಂಟ್ ಆಗಲಿ ಯಾವುದೇ ಪೊಸಿಷನ್ ಆಗಲಿ ಇರಲಿಲ್ಲ. ಆದ್ರೆ ಸಾಮಾನ್ಯ ವ್ಯಕ್ತಿಯ ಪುತ್ಥಳಿಗೆ ಬ್ರಿಟನ್ನಿನ ಪಾರ್ಲಿಮೆಂಟ್ ಮುಂದೆ ಇರ್ತಕ್ಕಂಥದ್ದು ನನಗೆ ಮತ್ತೆ ನಿಮಗೆ ಆಗ್ತಕ್ಕಂಥ ಹೆಮ್ಮೆಯ ವಿಚಾರ. ಇವತ್ತು ಪ್ರಪಂಚ ನಮ್ಮನ್ನ ಗಮನಿಸ್ತಿದೆ ಅಥವಾ ನಮ್ಮನ್ನ ನೋಡ್ತಾ ಇದೆ, ನಮಗೆ ಯಾವುದೋ ಒಂದು ಗೌರವವನ್ನ ಕೊಡ್ತಾ ಇದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ನಾವು ಬುದ್ಧ ಗಾಂಧಿ ಹುಟ್ಟದಂತ ನಾಡಿನಲ್ಲಿ ಇದ್ದೀವಿ ಅಂತ ಹೇಳಿ. ನಾನು ಹೀಗೆ ಕಂಬೋಡಿಯಾದಲ್ಲಿ ಒಂದು ಬುಕ್ ಸ್ಟೋರ್ ನಲ್ಲಿ ಬುಕ್ಕನ್ನ ರೆಫರ್ ಮಾಡ್ಬೇಕಾದ್ರೆ ನನಗೆ ಒಂದು ಬುಕ್ ಸಿಕ್ತು. ಅಲ್ಲಿದ್ದು ನನ್ನ ಸತ್ಯ ಅನ್ವೇಷಣೆ ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಸ್ನೇಹಿತರೆ, ಅಲ್ಲಿ ಆ ಪುಸ್ತಕ ನೋಡಿದ ತಕ್ಷಣ ನಿಮ್ಗೆ ಕಣ್ಣುಗಳಲ್ಲಿ ನೀರು ಬಂತು. ಯಾಕೆಂದ್ರೆ ಅಂತ ದೊಡ್ಡ ವ್ಯಕ್ತಿಯ ಪುಸ್ತಕವನ್ನ ಯಾವುದೋ ದೇಶದಲ್ಲಿ
ಪರ್ಚೇಸ್ ಮಾಡ್ತಿದ್ದಾರೆ ಅಥವಾ ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಅದು ಸತ್ತು ಎಷ್ಟೋ ವರ್ಷಗಳ ನಂತರ ಕೂಡ ಇನ್ನೂ ಆ ವ್ಯಕ್ತಿಯ ಪುಸ್ತಕ ಜೀವಂತವಾಗಿದೆ ಅಂದ್ರೆ ಅವರು ಬಿಟ್ಟು ಹೋದಂತ ಆದರ್ಶ ಎಂತದ್ದು, ಅವರ ಜೀವನದ ಶೈಲಿ ಯಾವ ತರದದ್ದು ಅದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ಗಾಂಧೀಜಿಯವರು ಪೋರ್ಬಂದರಿನ ಕಾತೆವಾಡದ ರಾಜಕೋಟೆಯ ಸಮೀಪ ಇರತಕ್ಕಂತಹ ಪೋರ್ಬಂದರ್ನಲ್ಲಿ ಕರಮಚಂದ ಗಾಂಧಿ ಮತ್ತೆ ಪುತಲಿಬಾಯಿ ದಂಪತಿಗಳಿಗೆ 1869 ಅಕ್ಟೋಬರ್ 2ರಂದು ಜನಿಸ್ತಾರೆ. ಇವರ ಪೂರ್ತಿ ಹೆಸರು ಮೋಹನದಾಸ ಕರಮಚಂದ ಗಾಂಧಿ. ಇವರು 1893ರಲ್ಲಿ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾಗೆ ಹೋಗೋದು ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ. ಈ ಕಾನೂನನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗೋದವ್ರಿಗೆ ಅಲ್ಲಿ ಒಂದು ಅವಮಾನ ಉಂಟಾಗುತ್ತೆ. ಏನು ಅಂತಂದ್ರೆ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಬಿಳಿಯ ವ್ಯಕ್ತಿ, ಇವರಿಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ರೂ ಕೂಡ ಈ ಬಿಳಿಯ ವ್ಯಕ್ತಿ ಏನ್ ಮಾಡ್ತಾನೆ, ಅವರನ್ನ ಟ್ರೈನ್ ಇಂದ ಹೊರಬಿಡ್ತಾನೆ. ಅವರು ಅಲ್ಲಿ ಆ ಕ್ಷಣದಲ್ಲಿ ಮನಸ್ಸನ್ನ ಬದಲಾಯಿಸ್ತಾರೆ. ಇವತ್ತು ನೀನು ವರ್ಣ ಭೇದ ನೀತಿಯಿಂದ ನನ್ನನ್ನ ಟ್ರೈನ್ ಇಂದ ಹೊರಗಡೆ ಹಾಕಿದ್ಯಾ, ನಾಳೆ ನಿನ್ನ ಸಮುದಾಯವನ್ನ ನನ್ನ ದೇಶದಿಂದ ಹೊರಗಟ್ಟುತ್ತೇನೆ ಅಂತೇಳಿ ಅವತ್ತು ದೃಢ ಸಂಕಲ್ಪ ಮಾಡಿ ಅವರು ಭಾರತಕ್ಕೆ ಬಂದು 1942ರಲ್ಲಿ ಭಾರತದಲ್ಲಿ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿಗೆ ಕೈ ಜೋಡಿಸ್ತಾರೆ. ಈ ಚಳುವಳಿಗೆ ಕೈ ಜೋಡಿಸುವಾಗ ಜನಗಳಿಗೆ ಒಂದು ಮಾತನ್ನ ಹೇಳ್ತಾರೆ. ಅವರು ಹೇಳ್ತಕ್ಕಂಥದ್ದು ಒಂದೇ ಮಾತು, ನಾನು ನಿಮ್ಮ ವಿನಮ್ರ ಸೇವಕ, ನಾನು ನಿಮಗೆ ಇಲ್ಲಿ ಆಜ್ಞೆ ಮಾಡೋದಿಲ್ಲ, ಬದಲಿಗೆ ನಿಮ್ಮ ಆಜ್ಞೆಯನ್ನು ಪರಿಪಾಲಿಸ್ತೀನಿ ಅಂತೇಳಿ ಘೋಷಣೆ ವಾಕ್ಯವನ್ನ ಕೊಡ್ತಾರೆ. ಹೀಗೆ ಒಂದ್ಸಲ ಅವರು ಸುಟ್ಟು ಪುಟ್ಟ ಹಾಕೊಂಡು ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಮಹಿಳೆ ತನ್ನ ಒಂದು ಸೀರೆಯಲ್ಲಿ ಅರ್ಧ ಸೀರೆಯನ್ನ ಹರಿದು ಇನ್ನ ಅರ್ಧ ಸೀರೆಯನ್ನ ಮೈಯಲ್ಲಿ ಮುಚ್ಚಿಕೊಂಡು ಇನ್ನ ಅರ್ಧ ಸೀರೆಯನ್ನ ಒಗೆದು ಒಣಗಾಕಿರ್ತಾಳೆ. ಅದನ್ನ ಗಮನಿಸಿದಂತ ಗಾಂಧೀಜಿ, ನನ್ನ ದೇಶ ಇನ್ನೂ ಬಡತನದಲ್ಲೇ ಇದೆ, ಒಬ್ಬ ಸಾಮಾನ್ಯ ಮಹಿಳೆ, ಒಬ್ಬ ಬಡ ಮಹಿಳೆಗೆ ಮಾನ ಮುಚ್ಚಿಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಹಾಗಿರ್ಬೇಕಾದ್ರೆ ನಾನು ಯಾಕೆ ವಿದೇಶಿ ಬಟ್ಟೆಯನ್ನ ಹಾಕ್ಬೇಕು ಅಂತೇಳಿ ಅವತ್ತು ಅವರು ವಿದೇಶಿ ಬಟ್ಟೆಯನ್ನ ತ್ಯಜಿಸಿ ತಾವೇ ನೇಯ್ದಂತ ಚರಕದಿಂದ ನೇಯ್ದಂತಹ ಬಟ್ಟೆಯನ್ನ ಅವರು ಹಾಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅವತ್ತಿನಿಂದ ನನ್ನ ದೇಶ ಯಾವಾಗ ಬಡತನ ಮುಕ್ತ ಆಗುತ್ತೋ ಅವತ್ತು ನಾನು ಉತ್ತಮವಾದಂತಹ ಬಟ್ಟೆಯನ್ನ ಧರಿಸ್ತೇನೆ ಅಂತೇಳಿ ಹೇಳ್ತಾರೆ. ಬಂಧುಗಳೇ, ಇವತ್ತು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ವಿಚಾರ ಏನು ಅಂತಂದ್ರೆ, ನೀವು ಈಗ ಮನೆಗೆ ಹೋಗಿ ನೋಡಿದ ತಕ್ಷಣ ನಿಮ್ಗೆ ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗಳಲ್ಲಿ ಏನ್ ಸಿಗ್ಬೋದು ಅಂತಂದ್ರೆ, ಗಾಂಧಿಯನ್ನ ಲೇವಡಿ ಮಾಡಿ ಹಾಕಿರ್ತಕ್ಕಂಥ ವಿಡಿಯೋಸ್ಗಳನ್ನ ನೀವು ನೋಡ್ತೀರಾ. ಸೊ ಬರ್ತಾರೆ ಏನೇನೋ ವಿಡಿಯೋಸ್ಗಳು ಬರ್ತಿದ್ದಾರೆ. ಬಟ್ ಅದನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ, ಅದನ್ನ ನೋಡಿ ನಾವು ಶೇರ್ ಮಾಡ್ತೀವಿ, ಅದನ್ನ ನೋಡಿ ನಮ್ಮ ಸ್ಟೇಟಸ್ ನಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ತೀವಿ. ಬಟ್ ಅವತ್ತು ಆ ವ್ಯಕ್ತಿ ಒಬ್ಬ ಇಲ್ಲ ಅಂದಿದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮ ಇನ್ನಷ್ಟು ವರ್ಷಗಳ ಕಾಲ ನಾವು ಕಾಯ್ಬೇಕಾಗಿರ್ತಿತ್ತು. ನಮ್ಗೆ ಗೊತ್ತಿದೆ, ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಬ್ಯಾಕ್ ಡ್ರಾಪ್ ಏನಿತ್ತು ಅಂತಂದ್ರೆ, ಅಥವಾ ಸ್ವತಂತ್ರ ಸಂಗ್ರಾಮಕ್ಕೆ ಸಫಲತೆಗೆ ಕಾರಣ ಆಗ್ಲಿಲ್ಲ, ಮೊದಲನೇ ಸ್ವತಂತ್ರ ಸಂಗ್ರಾಮ ಸಫಲ ಆಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ಸಮಗ್ರವಾದಂತಹ ನಾಯಕತ್ವದ ಕೊರತೆ ಇತ್ತು. ಆ ಸಮಗ್ರವಾದಂತಹ ನಾಯಕತ್ವವನ್ನ ತೋರಿಸ್ಕೊಟ್ಟವ್ರೆ ಈ ಮಹಾತ್ಮ ಗಾಂಧೀಜಿಯವರು. ಒಂದು ವೇಳೆ ಅವರು ಕೂಡ ಕೈಯನ್ನ ಜೋಡಿಸದೆ ಹೋಗಿದ್ದಿದ್ರೆ ಸ್ವತಂತ್ರವನ್ನ ಪಡ್ಕೊಳ್ಳೋದ್ರಲ್ಲಿ ನಾವು ವಿಳಂಬವನ್ನ ಪಡ್ಕೊಳ್ತಿದ್ವಿ ಅಥವಾ ವಿಳಂಬ ಆಗ್ತಿತ್ತು. ಹಾಗಾಗಿ ಆ ತರದ ಸ್ಟೇಟಸ್ ಅನ್ನ ನೋಡಿದಾಗ ನಾವು ಸಂತೋಷ ಪಡದೆ ಅವರಿಗೆ ಗೌರವ ಕೊಡೋದಕ್ಕೆ ಇಷ್ಟ ಇಲ್ಲದ್ರೂ ಪರವಾಗಿಲ್ಲ, ಅವಮಾನ ಅಂತೂ ಮಾಡೋದು ಬೇಡ. ಇದು ನನ್ನ ಒಂದು ಕಳಕಳಿಯ ಮನವಿ ಇವತ್ತು ನಿಮಗೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಆಸ್ ಅ ಸ್ಟೂಡೆಂಟ್ಸ್, ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ರೆಸ್ಟ್ ಇನ್ ಯುವರ್ ಹ್ಯಾಂಡ್. Both Gandhi and Shastri have left behind a rich legacy of leadership, morality and service to the nation. The greatest tribute we can pay to them is not just remember their words, but to live by their values. Be the change maker who can carry forward their vision of India that just self-reliant and peaceful. In conclusion, let us pledge to take inspiration from their lives.
Let us commit to building a nation that stands tall, not through the force of power, the power of character, integrity and service. As Gandhi said, you must be the change you wish to see in the world. And as Shastri taught us, we must work tirelessly for the betterment of our nation with humility and determination. Thank you. Have a nice day.